ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಲ್ ಬರುವಂತಹ ಗೋಪಾಲ್ಪುರ ವಾರ್ಡ್ ಅಲ್ಲಿ ಇದ್ದೇವೆ ನಾವು. ರೋಡು ಮೊರಿ ಅದೆಲ್ಲ ಸಮಸ್ಯೆ. ಪಾರ್ಕಿಂಗ್ ಏನಾದ್ರು ರೋಡಲ್ಲಿ ಏನಾದ್ರು ಮಾಡಿದ್ರೆ ಇಲ್ಲಿ ಜಿಮ್ಗೆ ಬರೋರು ಒಂದು 200-300 ಹುಡುಗರು ಎಲ್ಲ ಮನೆ ಮುಂದೆ ಬಿಟ್ಬಿಡ್ತಾರೆ. ಮಾತಾಡೋಕ್ಕಾಗಲ್ಲ, ಜಗಳ ಮಾಡೋಕ್ಕಾಗಲ್ಲ. ನಗರಾಭಿವೃದ್ಧಿ ಇಲಾಖೆ ಇದೆಯಲ್ಲ, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಗೋಪಾಲ್ಪುರ ವಾರ್ಡ್ ಜನರಿಗೆ ಯಾವ ರೀತಿ ಸಮಸ್ಯೆಗಳಿದೆ, ಕಾರ್ಪೊರೇಟರ್ ಇಲ್ಲದಿದ್ರು ಕೂಡ ಅವ್ರ ಸಮಸ್ಯೆಗಳನ್ನ ಅವ್ರು ಯಾರ ಹತ್ರ ಹೇಳ್ತಾರೆ, ಬನ್ನಿ ಅವ್ರ ಜೊತೆ ಕೇಳ್ಕೊಂಡ್ ಬರೋಣ. ಪಬ್ಲಿಕ್ ನೆಕ್ಸ್ಟ್ ತಂಡ ಇಂದು ವಾರ್ಡ್ ಸಮೀಕ್ಷೆಗೆ ಹೊರಟಿದೆ. ಈ ಬಾರಿ ನಾವು ಭೇಟಿ ನೀಡಿರುವುದು ಗೋಪಾಲಪುರ ವಾರ್ಡ್ನಲ್ಲಿ ವಾಸವಾಗಿರುವ ಜನರು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು, ಅವರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳು ಸಿಗುತ್ತಿವೆಯೇ ಎಂಬುದನ್ನು ನೇರವಾಗಿ ಜನರಿಂದಲೇ ಕೇಳಿಕೊಂಡು ತಿಳಿದುಕೊಳ್ಳುತ್ತೇವೆ. ರಸ್ತೆಗಳ ಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ, ಕಸದ ವಿಲೇವಾರಿ, ಬೀದಿ ದೀಪಗಳ ಸ್ಥಿತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ತಿಳಿಯುವುದೇ ನಮ್ಮ ಉದ್ದೇಶ. ಜನರು ತಮ್ಮ ವಾರ್ಡ್ ಕುರಿತು ಏನ್ ಹೇಳ್ತಾರೆ, ಆಡಳಿತದಿಂದ ಅವರಿಗೆ ಏನು ನಿರೀಕ್ಷೆ ಇದೆ, ಯಾವ ಸಮಸ್ಯೆಗಳು ವರ್ಷಗಳಿಂದ ಹಾಗೆ ಉಳಿದಿವೆ ಎಂಬುದನ್ನ ಈ ಸಮೀಕ್ಷೆಯಲ್ಲಿ ಕೇಳಲಿದ್ದೇವೆ. ಗೋಪಾಲಪುರ ವಾರ್ಡ್ ನಿಜವಾದ ಚಿತ್ರಣವನ್ನ ಜನರ ಧ್ವನಿಯ ಮೂಲಕ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆ. ಇಲ್ಲಿ ಏನ್ ಸಮಸ್ಯೆ ಇದೆ ನಿಮ್ಗೆ? ಇದು ರೋಡ್ ನೋಡಿ ಮಾಡಿ, ಇದು ಕ್ಲೀನ್ ಆಗೇ ಇಲ್ಲ. ಬಾದೇನೆ ಅಷ್ಟೇ, ಬಾಗೇನ್ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ಇಲ್ಲಿ ಗುಂಡೂರಾವ್ ಸರ್ ಎಲ್ಲ ಬಂದು ನೋಡ್ತಾರಾ, ನಿಮ್ಗೆಲ್ಲ ಹೆಲ್ಪ್ ಮಾಡ್ತಾರಾ? ಬರ್ತಾರೆ. ಕಸಗಳು ಸ್ವಲ್ಪ ಇರುವವರೆ ಅವರು ಇದು ಪ್ರಾಬ್ಲಮ್ಗಳು ಮಾಡ್ಕೋತಾರೆ. ಪಾರ್ಕಿಂಗ್ ಒಂದು ಸ್ವಲ್ಪ ಪಾರ್ಕಿಂಗ್ ಏನಾದ್ರು ರೋಡಲ್ಲಿ ಏನಾದ್ರು ಮಾಡಿದ್ರೆ ಒಂದು ಸೈಡ್ ಅಂತ ಮಾಡಿದ್ರೆ ಇಲ್ಲಿ ಜಿಮ್ಗೆ ಬರೋರು ಒಂದು 200-300 ಹುಡುಗರು ಎಲ್ಲ ಮನೆ ಮುಂದೆ ಬಿಟ್ಬಿಡ್ತಾರೆ. ಮಾತಾಡೋಕ್ಕಾಗಲ್ಲ, ಜಗಳ ಮಾಡೋಕ್ಕಾಗಲ್ಲ. ರೋಡು ಮೊರಿ ಅದೆಲ್ಲ ಸಮಸ್ಯೆ. ಕರೆಂಟ್ ಪ್ರಾಬ್ಲಮ್ ಇದೊಂದೇ, ಅದು ಬಿಟ್ರೆ ಏನೂ ಇಲ್ಲ. ಗುಂಡೂರಾವ್ ಸರ್ ಎಲ್ಲ ಹೆಲ್ಪ್ ಮಾಡ್ತಾರಾ? ಕೆಲಸ ಮಾಡ್ತಾರಲ್ಲ, ಸರ್ಕಾರ ಅವ್ರದ್ದು ಇರೋದ್ರಿಂದ ಕೆಲಸಗಳು ಮಾಡ್ತಾರೆ, ಕಾರ್ಯಕರ್ತರಿರ್ತಾರೆ. ಹಂಗಾಗಿ ಏನು ಪಬ್ಲಿಕ್ಗೆ ಏನು ತೊಂದರೆ ಇಲ್ಲ ಅಂತ. ವಾಟ್ರ್ ಸ್ವಲ್ಪ ಸಮಸ್ಯೆ ಇದ್ರೆ ಅದು ಸಾಲ್ವ್ ಮಾಡ್ತಾವ್ರೆ. ಮೇಯ್ನ್ ರೋಡನ್ನ ಕ್ಲಿಯರ್ ಮಾಡಬೇಕು. ಯಾಕಂದರೆ ಹಳ್ಳ ಕೊಳ್ಳ ಇರುತ್ತೆ, ಅದರಿಂದ ಟ್ರಾಫಿಕ್ ಜಾಮ್ ಆಗೋದು. ಆಮೇಲೆ ಪಬ್ಲಿಕ್ ಏನು ಬೇಕಾಗಿರೋದೆ ರೋಡ್ ಕ್ಲೀನಾಗಿದ್ದರೆ ಆಕ್ಸಿಡೆಂಟು ಆಗಲ್ಲ, ಯಾವ ಪ್ರಾಬ್ಲಮ್ ಬರೋಲ್ಲ, ಟ್ರಾಫಿಕ್ಕು ಫ್ರೀ ಆಗಿರುತ್ತೆ. ನಗರಾಭಿವೃದ್ಧಿ ಇಲಾಖೆ ಇದೆಯಲ್ಲ, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಇವತ್ತಿನ ದಿವಸದಲ್ಲಿ ನಗರ ಪ್ರದೇಶಗಳು ಬೆಳೀತಾ ಮೂಲಭೂತ ಸೌಕರ್ಯಗಳನ್ನ ಕೊಡುವಲ್ಲಿ ಯಾವುದೇ ಸರ್ಕಾರ ಬಂದು ಅದು ವಿಫಲ ಆಗಿದೆ. ನೀರಿನ ಸಮಸ್ಯೆ, ಆಮೇಲೆ ವೈಟ್ ಟ್ಯಾಪಿಂಗ್ ಇಲ್ಲ, ಆ್ಯಕ್ಚುಲಿ ಬೇಕಿಲ್ಲ ನಮಗೆ ಬೆಂಗಳೂರಿಗೆ. ಗಿಡ ಮರಗಳು ಇರುವಂಥದ್ದು ದಟ್ಟವಾದ ಅರಣ್ಯ ಪ್ರದೇಶ ಬೆಂಗಳೂರು ನಗರ ಪ್ರದೇಶ. ಅಲ್ಲಲ್ಲೇ ಕುಂದುಕೊರತೆಗಳು ಏನೇನು ಇರುತ್ತೆ, ಆ ಕುಂದುಕೊರತೆಗಳನ್ನು ನಿಭಾಯಿಸುವಲ್ಲಿ ಅದು ಯಶಸ್ಸಿನ ಪಾತ್ರ ವಹಿಸಬೇಕು. ಯಾವುದೇ ಸರ್ಕಾರ ಬಂದಿರಲಿ ಸಹ ಅದು ಇವತ್ತಿನ ದಿವಸದಲ್ಲಿ 5-6 ವರ್ಷ ಆಗೋಯ್ತು ಅನಿಸುತ್ತೆ. ಕೊರೋನಾ ಟೈಮ್ನಲ್ಲಿನ ನಗರ ಪಾಲಿಕೆ ಚುನಾವಣೆ ನಡೆದು ಇಲ್ಲಿ ತನಕ ಅದು ನೋಡಿಲ್ಲ. ಅದನ್ನ ಕೇಳಿದ್ರಲ್ಲ ವೀಕ್ಷಕರೇ, ಗೋಪಾಲ್ಪುರ ವಾರ್ಡ್ಗಳಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಇವರ ಸಮಸ್ಯೆಗೆ ಗುಂಡೂರಾವ್ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಜನರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟರೆ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.